ಹಣ ಡಬ್ಲಿಂಗ್ ಆಮಿಷ, ಕೋಟ್ಯಾಂತರ ರೂಪಾಯಿ ವಂಚನೆ ನಡೆದಿದೆ. ಹಣವನ್ನ ಡಬಲ್ ಮಾಡ್ಕೊಡ್ತೀನಿ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿಯನ್ನ ವಂಚಿಸಲಾಗಿದೆ. ಹಣ ದೋಚಿ ಪರಾರಿಯಾಗಿದೆ ಆಂಧ್ರ ಮೂಲದ ದಂಪತಿ. ದಾವಣಗೆರೆಯ ಜಗಳೂರಿನ ಹಲವು ಹಳ್ಳಿಗಳಲ್ಲಿ ವಂಚನೆ ನಡೆದಿದೆ. ಒಂದು ವಾರದಲ್ಲಿ ಹಣ ಡಬಲ್ ಮಾಡ್ಕೊಡ್ತೀನಿ ಅಂತ ಹೇಳಿ ಆಮಿಷ ಕೊಟ್ಟಿದ್ದಾರೆ. 10 ಮಹಿಳೆಯರಿಂದ ಕೋಟ್ಯಾಂತರ ರೂಪಾಯಿ ವಸೂಲಿ ಮಾಡಿದ್ದಾರೆ. ನೀವೇನ್ ಫೋಟೋವನ್ನ ಗಮನಿಸ್ತಾ ಇದ್ದೀರಿ, ಈ ದಂಪತಿಗಳು ಆಂಧ್ರ ಮೂಲದ ದಂಪತಿಗಳು. ಇವರು ದಾವಣಗೆರೆಯ ಈ ಸುತ್ತಮುತ್ತ ಹಳ್ಳಿ ಆ ಭಾಗದಲ್ಲಿ ಹೋಗಿ ಹಣವನ್ನ ಡಬಲ್ ಮಾಡ್ಕೊಡ್ತೀವಿ, ಒಂದು ವಾರದಲ್ಲೇ ಹಣ ಡಬಲ್ ಆಗತ್ತೆ ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟು ಹಣ ಪೀಕಿದ್ದಾರೆ. ಹಣ ತಗೊಂಡು ಕೋಟ್ಯಾಂತರ ರೂಪಾಯಿ ಹಣದ ಜೊತೆಯಲ್ಲಿ ಈಗ ಎಸ್ಕೇಪ್ ಆಗಿದ್ದಾರೆ. ಹೀಗಾಗಿ ಹಣ ಕಳ್ಕೊಂಡವರು ತಲೆ ಮೇಲೆ ಕೈ ಹೊತ್ಕೊಟ್ಟಿದ್ದಾರೆ. ಜಗಳೂರಿನ ವಿವಿಧ ಗ್ರಾಮಗಳ ಮಹಿಳೆಯರಿಗೆ ಈ ರೀತಿ ವಂಚನೆ ನಡೆದಿದೆ. ಬೊಗ್ಗು ಶ್ರೀರಾಮುಲು ಪುಷ್ಪಾ ದಂಪತಿ ವಿರುದ್ಧ ಈ ರೀತಿ ಆರೋಪ ಕೇಳಿಬಂದಿರೋದು. ಆಂಧ್ರ ಪ್ರದೇಶದ ಅನಂತಪುರ ನಿವಾಸಿಯಾಗಿದ್ದಾರೆ ಈ ದಂಪತಿ. ಒಬ್ಬೊಬ್ಬರಿಂದ 30, 40, 50 ಅನ್ನುವಂಥ ರೀತಿಯಲ್ಲಿ, ಅಂದ್ರೆ ಲಕ್ಷ ಗಂಟಲೆ, 30 ಲಕ್ಷ, 40 ಲಕ್ಷ, 50 ಲಕ್ಷದಷ್ಟು ಹಣ ವಸೂಲಿ ಮಾಡಿದ್ದಾರೆ. 17 ಲಕ್ಷ ರೂಪಾಯಿಯನ್ನ ಕಳೆದುಕೊಂಡಂತಹ ಟಿ ತಿರುಮಲೇಶ್ ಈ ಬಗ್ಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ದೂರು ದಾಖಲಿಸಿ ಜಗಳೂರು ಪೊಲೀಸರು ತಲಾಶ್ ನಡೆಸ್ತಾ ಇದ್ದಾರೆ. ಈಗ ಈ ದಂಪತಿಗಳು ನಾಪತ್ತೆಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈ ದಂಪತಿಗಳು ಏನ್ ನೋಡ್ತಾ ಇದ್ದೀವಿ, ಅವರು ಹಣವನ್ನ ತಗೊಂಡು ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ದು. ಸದ್ಯ ದೂರಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ, ಎಷ್ಟು ಹಣವನ್ನ ಇವರು ತಗೊಂಡಿದ್ರು, ಮತ್ತೆ ಈಗ ಎಲ್ಲಿದ್ದಾರೆ, ಪೊಲೀಸರ ತನಿಖೆಯಲ್ಲಿ ಏನೆಲ್ಲ ಗೊತ್ತಾಗ್ತಾ ಇದೆ ಬಸವರಾಜ್? ಮಧು, ಇದು ಏನು ಆಂಧ್ರ ಪ್ರದೇಶ ಮೂಲದ ಈ ದಂಪತಿಗಳಿದ್ದಾರೆ. ಇವರು ಒಂದು ಜಗಳೂರಿನಲ್ಲಿ ಇರ್ತಕ್ಕಂತ ಒಂದು ರಾಯದುರ್ಗದ ಮೀನಾ ಅಂತಕ್ಕಂಥ ಮಹಿಳೆ ಆಂಧ್ರ ಪ್ರದೇಶ ಮೂಲದವ್ರು ಜಗಳೂರಿನಲ್ಲಿ ವಾಸ ಇರ್ತಾರೆ. ಅವರಿಗೆ ಇವರ ಏನು ಆ ಶ್ರೀರಾಮುಲದ ಅವರ ಪತ್ನಿ ಪುಷ್ಪಣ್ಣವರು ಪರಿಚಯ ಇರ್ತಾರೆ. ಆ ಪರಿಚಯದ ಹಿನ್ನೆಲೆಯಲ್ಲಿ ಮೊದಲಿಗೆ ಒಂದು 3-4 ಜನ ಮಹಿಳೆಯರು ಸೇರಿ ಒಂದು 3 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದಾಗ ಒಂದು ವಾರದೊಳಗೆ 3 ಲಕ್ಷಕ್ಕೆ 6 ಲಕ್ಷ ರೂಪಾಯಿ ಈತ ರಿಟರ್ನ್ ಮಾಡ್ತಾನೆ. ಈ ಸುದ್ದಿ ಬಹುತೇಕ ಕಡೆ ಹಬ್ಬಿದ ಹಿನ್ನೆಲೆಯಲ್ಲಿ ಸುಮಾರು 30ಕ್ಕೆ ಹೆಚ್ಚು ಮಹಿಳೆಯರು ಲಕ್ಷ ಹಣವನ್ನ ಈತನಿಗೆ ಬ್ಯಾಂಕ್ ಖಾತೆ ಮುಖಾಂತರ ಮತ್ತೆ ಕ್ಯಾಶ್ ರೂಪದಲ್ಲಿ ಕೊಡ್ತಾರೆ. ಅದಾದ ನಂತರ ಈತ ಒಬ್ಬ ರೇಣುಕಮ್ಮ ಅಂತಕ್ಕಂಥ 33 ಲಕ್ಷ, ಇನ್ನೊಬ್ರು ಮೀನಾ ಎಂತಕ್ಕಂಥ ಎಲ್ಲರೂ ಸೇರಿ ಸುಮಾರು ಈಗ ಗೊತ್ತಿರೋ ಕಂಪ್ಲೇಂಟ್ ಕೊಟ್ಟವ್ರೇನೆ ಸುಮಾರು 3 ಕೋಟಿ ರೂಪಾಯಿಯನ್ನ ಈತನಿಗೆ ಹಾಕಿದ್ದಾರೆ ಅಂತಕ್ಕಂಥದ್ದು. ಜೊತೆಗೆ ಈತ ಬೆಂಗಳೂರು ಸೇರಿದಂತೆ ಬಹುತೇಕ ಕಡೆ ಏನು ಈತ ವಂಚನೆ ಮಾಡಿರ್ತಕ್ಕಂಥದ್ದು, ಚೆಕ್ಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು, ಬಹುತೇಕವಾಗಿ ಒಂದು 10 ಕೋಟಿ ರೂಪಾಯಿ ಈತ ವಂಚನೆ ಮಾಡಿದ್ದಾನೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹಣವನ್ನು ತೊಡಗಿಸ್ತೀನಿ, ಅದಾದ ಹಣ ಬಂದ ತಕ್ಷಣ ನಿಮಗೆ ವಾಪಸ್ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಈತ ಅನಂತಪುರದ ಒಂದು ನಿವಾಸಿ ಆಗಿರ್ತಾನೆ. ಈತನ ಲೇಔಟ್ಗಳನ್ನ ಮಾಡಿದಾನೆ ಎಂಬತಕ್ಕಂಥ ಒಂದು ಮಾಹಿತಿ ಕೂಡ ಇದೆ. ಈಗಾಗಲೇ ಪೊಲೀಸರ ತನಿಖೆಯಲ್ಲಿ ಈತನಿಗೆ ತನಿಖೆಯನ್ನು ಮುಂದುವರಿಸುವುದು. ಈತ 10 ಕಡೆ ಅಂದ್ರೆ ಸುಮಾರು ಬೆಂಗಳೂರು ಸೇರಿದಂತೆ ಸುಮಾರು ಕಡೆ ಈತ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಈತ ಈ ರೀತಿ ವಂಚನೆಯನ್ನು ಮಾಡಿರ್ತಕ್ಕಂಥದ್ದು. ಪೊಲೀಸರು ಈಗ ತನಿಖೆಯನ್ನು ನಡೆಸಿ ಆತನಿಗಾಗಿ ಶೋಧ ನಡೆಸಿದ್ದಾರೆ. ಹೆಚ್ಚಾಗಿ ಮಹಿಳೆಯರು ಸುಮಾರು ಜಗಳೂರಿನಲ್ಲಿ, ಅದು ವಿಶೇಷವಾಗಿ ಜಗಳೂರು ಅಂತ ಹಿಂದುಳಿದ ಪ್ರದೇಶದಲ್ಲಿ ಸುಮಾರು ಕೋಟಿಗಟ್ಟಲೆ ಹಣವನ್ನ ಈತ ಲೂಟಿ ಮಾಡಿರ್ತಕ್ಕಂಥದ್ದು. ಮತ್ತು ಅವ್ರನ್ನ ಕೆಲವು ಕಾರ್ಯಕ್ರಮ ಕರೆಸಿ ಅಲ್ಲಿ ಕಾರ್ಯಕ್ರಮಗಳನ್ನ ಮಾಡಿ ಮತ್ತು ಶುರುವಾಗಿ ಆತ ಏನಂದ್ರೆ ಹಣವನ್ನ ವಾಪಸ್ ಮಾಡ್ತಕ್ಕಂಥ ಒಂದು ಶೈಲಿಯಿಂದ ದೊಡ್ಡ ಕಾರ್ಯಕ್ರಮ ಮಾಡಿ ಹಣ ವಾಪಸ್ ಕೊಡ್ತಾ ಇದ್ದ. ಇದಕ್ಕಾಗಿ ನಂಬಿ ಹಣವನ್ನ ಮಹಿಳೆಯರಿಗೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಓಕೆ ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.